ರಾಜ್ಯ ಸರ್ಕಾರಿ ನಿವೃತ್ತರಿಗೆ, ಪಿಂಚಣಿದಾರರಿಗೆ ಜೊತೆಗೆ ಕುಟುಂಬ ಪಿಂಚಣಿದಾರರಿಗೆ ಭರ್ಜರಿ ಗುಡ್ ನ್ಯೂಸ್. ರಾಜ್ಯ ಸರ್ಕಾರ ತನ್ನ ನೌಕರರ ವಯೋನಿವೃತ್ತಿ ಮೊತ್ತವನ್ನು ಗರಿಷ್ಠ 1,20,000 ರೂಪಾಯಿಗೆ ಏರಿಕೆ ಮಾಡಿ ಆದೇಶ ಹೊರಡಿಸಿದೆ. ಅಂದರೆ ಈ ಹಿಂದೆ ಇದ್ದ ಮೊತ್ತಕ್ಕೆ ಈಗ 45,000 ರೂಪಾಯಿಗೆ ಹೆಚ್ಚಿಸಲಾಗಿದೆ. ಇನ್ನು ಕನಿಷ್ಠ ನಿವೃತ್ತಿ ಮೊತ್ತವು ಏರಿಕೆಯಾಗಿದ್ದು ಈ ಹಿಂದೆ ಇದ್ದ ಮೊತ್ತಕ್ಕೆ ಈಗ 5,000 ರೂಪಾಯಿ ಏರಿಕೆ ಮಾಡಲಾಗಿದೆ. ಇದರ ಜೊತೆ ಕುಟುಂಬ ಪಿಂಚಣಿ ಮೊತ್ತವು ಏರಿಕೆ ಮಾಡಲಾಗಿದ್ದು ಈ ಹಿಂದೆ ಇದ್ದ ಮೊತ್ತಕ್ಕೆ ಈಗ 35,000 ರೂಪಾಯಿಯಷ್ಟು ಏರಿಕೆಯನ್ನು ಮಾಡಲಾಗಿದೆ. ಈ ಎಲ್ಲಾ ವೇತನ ಪರಿಷ್ಕರಣೆಯು 7ನೇ ವೇತನ ಆಯೋಗದ ಶಿಫಾರಸಿನ ಮೇಲೆ ಅನುಮೋದಿಸಿ ಜಾರಿ ಆದೇಶ ನೀಡಲಾಗಿದೆ. ಈ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲಿದೆ, ವಿಡಿಯೋ ಪೂರ್ತಿ ನೋಡಿ. ಹಾಗೂ ಸರ್ಕಾರದ ಇತರದ ಇನ್ನಷ್ಟು ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಹೌದು, ರಾಜ್ಯ ಸರ್ಕಾರದ ನೀತಿ ನಿರ್ಣಯದಂತೆ ಆದೇಶದಲ್ಲಿ 7ನೇ ರಾಜ್ಯ ವೇತನ ಆಯೋಗದ ಶಿಫಾರಸಿನಂತೆ ರಾಜ್ಯ ಸರ್ಕಾರಿ ನೌಕರರ ವೇತನ ಶ್ರೇಣಿಗಳು ಮತ್ತು ಪಿಂಚಣಿಯನ್ನು ಪರಿಷ್ಕರಿಸಿ ಅನುಷ್ಠಾನಗೊಳಿಸಲು ಆದೇಶಗಳನ್ನು ಹೊರಡಿಸಲಾಗಿದೆ. ಮುಂದುವರೆದು ಕರ್ನಾಟಕ ನಾಗರಿಕ ಸೇವಾ ನಿಯಮಗಳು 2024 ಅವಕಾಶಗಳಂತೆ ಪರಿಷ್ಕೃತ ವೇತನ ಶ್ರೇಣಿಗಳು ಮತ್ತು ಪರಿಷ್ಕೃತ ಪಿಂಚಣಿಗಳನ್ನು ಅನುಷ್ಠಾನಗೊಳಿಸಲು ವಿಸ್ತೃತವಾದ ಆದೇಶಗಳನ್ನು ಹೊರಡಿಸಲಾಗಿದೆ. ಅದರಂತೆ 7ನೇ ರಾಜ್ಯ ವೇತನ ಆಯೋಗವು ಶಿಫಾರಸು ಮಾಡಿ ಸದರಿ ಆದೇಶದಲ್ಲಿ ಅಂಗೀಕರಿಸುವಂತೆ ರಾಜ್ಯ ಸರ್ಕಾರಿ ನೌಕರರ ಪಿಂಚಣಿ ಮತ್ತು ಪಿಂಚಣಿ ಸೌಲಭ್ಯಗಳನ್ನು ಪರಿಷ್ಕರಿಸಿ ಸರ್ಕಾರ ಆದೇಶವನ್ನು ಜಾರಿ ಮಾಡಿದೆ. ವಯೋನಿವೃತ್ತಿ ಸೇರಿದಂತೆ ಇತರ 5 ನಿವೃತ್ತಿ ವೇತನದ ಕನಿಷ್ಠ ಮೊತ್ತವನ್ನು ಮಾಸಿಕ 8,500 ರೂಪಾಯಿಗಳಿಂದ 13,500 ರೂಪಾಯಿಗೆ ಹೆಚ್ಚಿಸಲಾಗಿದೆ. ಗರಿಷ್ಠ ನಿವೃತ್ತಿ ವೇತನವನ್ನು 75,300 ರೂಪಾಯಿಗಳಿಂದ 1,20,000 ರೂಪಾಯಿಗಳಿಗೆ ಪರಿಷ್ಕರಿಸಲಾಗಿದೆ. ಇನ್ನು ಕುಟುಂಬ ನಿವೃತ್ತಿ ವೇತನದ ಗರಿಷ್ಠ ಮಿತಿಯನ್ನು ಪ್ರಸ್ತುತ 45,180 ರೂಪಾಯಿಗಳಿಂದ ಗರಿಷ್ಠ 80,400 ರೂಪಾಯಿಗಳಿಗೆ ಹೆಚ್ಚಿಸಲಾಗಿದೆ. ಅದೇ ರೀತಿ ಸರ್ಕಾರಿ ನೌಕರರು ಸೇವೆಯಲ್ಲಿರುವಾಗಲೇ ಮರಣ ಹೊಂದಿದ ಸಂದರ್ಭದಲ್ಲಿ ನೀಡುವ ಉಪದಾನವನ್ನು 1 ವರ್ಷಕ್ಕಿಂತ ಕಡಿಮೆ ಸೇವೆಗೆ ಪ್ರಸ್ತುತ ಇದ್ದ ಮೊತ್ತಕ್ಕೆ 2ರಷ್ಟು, 1 ವರ್ಷಕ್ಕಿಂತ ಹೆಚ್ಚು 5 ವರ್ಷಕ್ಕಿಂತ ಕಡಿಮೆ ಸೇವಾವಧಿಗೆ ಪ್ರಸ್ತುತವಿದ್ದ ಮೊತ್ತಕ್ಕೆ 6ರಷ್ಟು, 5ರಿಂದ 20 ವರ್ಷಗಳಿಗಿನವರೆಗಿನ ಸೇವೆಗೆ ಪ್ರಸ್ತುತ ಮೊತ್ತಕ್ಕಿಂತ 12ರಷ್ಟು ಮತ್ತು 20 ವರ್ಷಗಳಿಗಿಂತ ಹೆಚ್ಚು ಸೇವೆ ಸಲ್ಲಿಸಿದವರಿಗೆ ಅವರ ಪ್ರತಿ ಅರ್ಧ ವರ್ಷದ ಅರ್ಹತಾ ಸೇವೆಗೆ ಪ್ರಸ್ತುತ ಇದ್ದ ಉಪಲಬ್ಧಗಳ ಅರ್ಧದಷ್ಟು ನೀಡಬೇಕು. ಈ ಉಪದಾನವು ಗರಿಷ್ಠ ಮೊತ್ತ 33 ಲಕ್ಷ ಹಾಗೂ ಮರಣ ಉಪದಾನವು 20 ಲಕ್ಷಗಳಿಗೆ ಮೀರಬಾರದು ಎಂದು ಈ ಆದೇಶದಲ್ಲಿ ತಿಳಿಸಲಾಗಿದೆ. ಇದು ಸರ್ಕಾರ ಹೊರಡಿಸಿರುವ ಈ ಹಿಂದಿನ ಆದೇಶ. ಪಿಂಚಣಿ ಮೊತ್ತವು ಗರಿಷ್ಠವಾಗಿ ಏರಿಕೆಯಾಗಿದ್ದು ಸರ್ಕಾರಿ ನೌಕರರಿಗೆ ಉಪಯೋಗವಾಗಲಿದೆ. ಸರ್ಕಾರದ ಇತರದ ಇನ್ನಷ್ಟು ಮಾಹಿತಿಗಳಿಗಾಗಿ ಹಾಗೂ ಪಿಂಚಣಿಗೆ ಸಂಬಂಧಪಟ್ಟಂತ ಹೊಸ ಅಪ್ಡೇಟ್ನ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಬೆಂಬಲಿಸಿ. ನಮಸ್ಕಾರ.